ಎಲ್ರಿಗೂ ನಮಸ್ಕಾರ. ಇವತ್ತು ಸೂಪರ್ ಟೇಸ್ಟಿಯಾಗಿ ನಾವು ಇವತ್ತು ಚೋಲೆ ಮಸಾಲ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣವಾ? ಮಾಡೋದಂತೂ ತುಂಬ ಸಿಂಪಲ್ಲು, ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಅಷ್ಟು ಈಸಿ, ಮಾಡೋದು ಕೂಡ ಬೆಳಿಗ್ಗೆ ಪೂರಿ ಚಪಾತಿ ಯಾವುದಕ್ಕಾದರೂ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ನಾನು ನೆನೆಸಿಟ್ಟಿರೋಂತಹ ಕಡಲೆಕಾಳನ್ನ ಹಾಕ್ಕೊತಿದ್ದೀನಿ. ಅಂದರೆ ಇದು ದಪ್ಪ ಕಡಲೆಕಾಳು. ಇದನ್ನು ಒಂದು ಬಟ್ಲಾಗೋವಷ್ಟು ಹಾಕ್ಕೊತಿದ್ದೀನಿ. ಹಾಗೆ ಒಂದು 2 ಆಲೂಗೆಡ್ಡೆನ ನೀಟಾಗಿ ಸಿಪ್ಪೆ ತೆಗೆದು ಹಾಕ್ಕೋಬೇಕು. ಆಲೂಗೆಡ್ಡೆ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ ಅಂದರೆ ತೆಗಿಬೋದು. ಇದಕ್ಕೆ ನಾನು 2 ಪಲಾವ್ ಎಲೆ ಹಾಗೆ 1 ಪೀಸಷ್ಟು ಚಕ್ಕೆನ ಹಾಕ್ಕೊತೀನಿ. ಚಕ್ಕೆ ಮತ್ತು ಪಲಾವ್ ಎಲೆನ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇದು ಮುಂಚೆಲೇ ಕುಕ್ಕರ್ಗೆ ಹಾಕ್ಕೊತಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಪುಡಿ ಉಪ್ಪು ಹಾಕ್ಕೊಂಡು, ಎಷ್ಟು ಬೇಕು ಅಂದರೆ ಸ್ವಲ್ಪ ಮುಳುಗೋವಷ್ಟು ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಅದೇ ಬಟ್ಲಲ್ಲಿ 1 ಬಟ್ಲಾಗೋವಷ್ಟು ನೀರು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಸ್ಪೂನಲ್ಲಿ ಅಥವಾ ಯಾವುದಾದ್ರೂ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇದನ್ನು ನಾನು 2 ವಿಷಲ್ ಆಗೋವಷ್ಟು ಕೂಗಿಸ್ಕೊತೀನಿ. 2 ವಿಷಲ್ ಆದರೆ ಸಾಕು ಪರ್ಫೆಕ್ಟಾಗಿ ಬೇಯೋದಕ್ಕೆ. ಅಷ್ಟರಲ್ಲಿ ನಾವು ಸೈಡಲ್ಲಿ ಇದಕ್ಕೆ ಮಸಾಲೆನ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು 5ರಿಂದ 6 ಬೆಳ್ಳುಳ್ಳಿ, 2 ಹಸಿರು ಮೆಣಸಿನ್ಕಾಯಿ ಹಾಗೆ 2 ದಪ್ಪದಾಗಿರೋಂತಹ ಈರುಳ್ಳಿನ ಹಾಕ್ಕೊತಿದ್ದೀನಿ. ಇದನ್ನು ನಾವು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಸಾಫ್ಟಾಗಿ, ಯಾವುದೇ ತರಿ ಇಲ್ಲದಿರೋ ರೀತಿ ಸಾಫ್ಟಾಗಿ ಪೇಸ್ಟ್ ಮಾಡ್ಕೋಬೇಕು. ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ರೀತಿ ಸಾಫ್ಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಆ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಅದೇ ಜಾರ್ಗೆ 2 ಟೊಮೊಟೊನ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಸೇಮ್ ನಾವು ಈರುಳ್ಳಿನ ಯಾವ ರೀತಿ ಪೇಸ್ಟ್ ಮಾಡಿಕೊಂಡ್ವೋ ಅದೇ ರೀತಿ ಪೇಸ್ಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ. ಈಗ 2 ವಿಷಲ್ ಆಗಿದೆ. ನಾನಿವಾಗ ಕುಕ್ಕರ್ ಕ್ಯಾಪ್ನ ತೆಗಿತಿದ್ದೀನಿ. ಕಾಳುಗಳು ಚೆನ್ನಾಗಿ ಬೆಂದಿದೆ, ಆಲೂಗಡ್ಡೆನೂ ಅಷ್ಟೇ ಚೆನ್ನಾಗಿ ಬೆಂದಿದೆ. ಅಂದರೆ ತೀರನೂ ಬೆಂದೋಗಿಲ್ಲ. 2 ವಿಷಲ್ ಕೂಗಿಸೋದ್ರಿಂದ ಕರೆಕ್ಟ್ ಆಗುತ್ತೆ ಅನಿಸುತ್ತೆ. ನೀವು ಮಾಡೋದಿದ್ರೆ 2 ವಿಷಲ್ ಕೂಗಿಸ್ಕೊಳ್ಳಿ. ನೋಡಿ ಇವಾಗ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಪರ್ಫೆಕ್ಟ್ ಆಗಿದೆ. ಇದನ್ನು ನಾವು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸೈಡಿಗೆ ಎತ್ತಿಟ್ಕೊಂಡು ನಾವಿಲ್ಲಿ ನೆಕ್ಸ್ಟು ಇನ್ನೊಂದು ಬಾಣಲಿ ತಗೊಳ್ಳೋಣ. ಬಾಣಲಿ ಸ್ವಲ್ಪ ತಳ ಗಟ್ಟಿ ಇರೋವಂತಹ ಬಾಣಲಿನ ತಗೊಳ್ಳಿ. ಇದಕ್ಕೆ ನಾನು ಒಂದು 4 ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ. ನಿಮಗೆ ಜಾಸ್ತಿ ಎಣ್ಣೆ ಬೇಕು ಅಂದರೆ ಎಣ್ಣೆ ಥರ ಕಾಣಬೇಕು ಅಂದರೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ 4 ಸ್ಪೂನ್ ಎಣ್ಣೆ ಕಾಯ್ದ ಮೇಲೆ 2 ಪಲಾವ್ ಎಲೆ ಹಾಗೆ ಒಂದು 3 ಪೀಸಷ್ಟು ಚಕ್ಕೆ, 2 ಲವಂಗ ಹಾಕ್ಕೊತಿದ್ದೀನಿ ಫ್ಲೇವರ್ ಬಿಡೋ ತನಕ. ಫ್ಲೇವರ್ ಬಿಟ್ಟಾದಮೇಲೆ ನಾವು ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಇದು ನೀಟಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ಇದರಲ್ಲಿ ನೀರಿನ ಅಂಶ ಇರುತ್ತಲ್ವ, ಈ ನೀರಿನ ಅಂಶ ಹಾಗೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟೇ ಏನು ಬೇರೆ ಮಸಾಲೆ ಹಾಕ್ಕೋಬಾರ್ದು. ಇದು ಫುಲ್ ನೀರು ಇದೆಯಲ್ಲ ಅದೆಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ನೋಡಿ ನಾನು ಈ ರೀತಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಆಗೋವರೆಗೂ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ. ಇದಕ್ಕೆ ನಾವು ಪೇಸ್ಟ್ ಮಾಡಿಟ್ಟಿರೋವಂಥ ಟೊಮೊಟೊ ರಸನೂ ಹಾಕ್ಕೊಳ್ಳೋಣ. ಟೊಮೊಟೊ ಕೂಡ ಅಷ್ಟೇ, ಟೊಮೊಟೊನೂ ಹಸಿ ಆಗಿರೋದ್ರಿಂದ ಈ ಟೊಮೊಟೊನೂ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಕಲರ್ ಕೂಡ ಚೆನ್ನಾಗುತ್ತೆ. ನಾವು ಮಿಕ್ಸ್ ಮಾಡಿದಷ್ಟು ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಮಾಮೂಲಿ ಕಾಣ್ತಿದೆಯಲ್ಲ ಪಿಂಕ್ ಥರ ಕಾಣ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೊಮೊಟೊಲು ಕಲರ್ ಇರುತ್ತಲ್ಲ ಅದು ರೆಡ್ ಕಲರಾಗಿ ಚೇಂಜ್ ಆಗುತ್ತೆ. ಆ ರೀತಿ ನಾವು ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ನೋಡಿ ಇವಾಗ ರೆಡ್ ಕಲರ್ ಥರ ಕಾಣ್ತಿದೆ, ಚೆನ್ನಾಗಿ ಕುದ್ದಿದೆ. ಹಾಗೂ ನಿಮಗೆ ಹಸಿ ಸ್ಮೆಲ್ ಅನಿಸಿದರೆ ಇದ್ರ ಮೇಲೆ ಒಂದು ಕ್ಯಾಪ್ನ ಮುಚ್ಚಿ ಒಂದು 30 ಸೆಕೆಂಡ್ ಚೆನ್ನಾಗಿ ಬಿಟ್ಬಿಡಿ. 30 ಸೆಕೆಂಡ್ ಆದಮೇಲೆ ತೆಗೆದ್ರೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿರುತ್ತೆ. ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಮಸಾಲಾನೇ ಹಾಕ್ಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಆಗೋವಷ್ಟು ಧನಿಯಾ ಪೌಡರು, ಅರ್ಧ ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿ ಹಾಗೆ ಕಾಲು ಸ್ಪೂನ್ ಆಗೋವಷ್ಟು ಗರಂ ಮಸಾಲ, ಒಂದು 1/4 ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ನೀರು ಹಾಕ್ಕೋಬಾರ್ದು. ಏಕೆಂದರೆ ನಾವು ಆಲ್ರೆಡಿ ಕಾಳುಗಳಲ್ಲಿ ಬೇಯಿಸ್ಕೊಳೋದಕ್ಕೆ ನೀರು ಹಾಕಿರ್ತೀವಲ್ಲ ಅದೇ ನೀರಿರುತ್ತೆ. ಹಾಗಾಗಿ ನಾವಿಲ್ಲಿ ಎಕ್ಸ್ಟ್ರಾ ನೀರು ಹಾಕ್ಕೊಳೋದು ಬೇಡ. ಈ ರೀತಿ 1-2 ಸಲ ಚೆನ್ನಾಗಿ ತಿರುಗಿಸ್ತಿದ್ರೆ ಹಸಿ ಸ್ಮೆಲ್ ಹೋಗಿಬಿಡುತ್ತೆ. ಇವಾಗ ನೋಡ್ತಿರ್ಬೋದು ಹಸಿ ಸ್ಮೆಲ್ಲು ಹೋಗಿದೆ. ಇವಾಗ ನಾನು ಬೇಯಿಸಿಟ್ಕೊಂಡಿರೋ ಅಂತಹ ಚೆನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ಸಲ.
ಇದಿರೋ ಮಸಾಲೆ ಎಲ್ಲ ನೀರು ಎಲ್ಲ ಮಿಕ್ಸ್ ಆಗಬೇಕು, ನೀಟಾಗಿ ಮಸಾಲೆ ಎಲ್ಲ ಹೊಂದ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾವು ಚೆನ್ನಾಗಿ ಬೇಯಿಸ್ಕೊಳೋದಕ್ಕೆ ಉಪ್ಪು ಹಾಕಿದ್ವಲ್ಲ, ಹಾಗಾಗಿ ನೀವು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಉಪ್ಪು ಹಾಕ್ಕೊಳಕ್ಕೆ ಹೋಗಬೇಡಿ. ಈಗ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಬೇಯಿಸ್ಕೊಳಕ್ಕೆ ಬಿಡ್ತೀನಿ. ನೋಡ್ತಿರ್ಬೋದು ಇವಾಗ ಎಣ್ಣೆ ಎಲ್ಲ ಎಷ್ಟು ಸಖತ್ತಾಗಿ ಬಿಡ್ಕೊಂಡಿದೆ ಅಂತ. ಮಸಾಲೆ ಕೂಡ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಹತ್ಕೊಂಡಿದೆ, ಅಷ್ಟು ಸಖತ್ತಾಗಿದೆ. ಇವಾಗ ಫೈನಲ್ ಟಚ್ ಆಗಿ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂತಹ ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರೋವಂಥ ರೆಸ್ಟೋರೆಂಟ್ ಸ್ಟೈಲ್ ಚೋಲೆ ಮಸಾಲ ರೆಸಿಪಿ ರೆಡಿ ಆಗುತ್ತೆ. ತುಂಬಾ ಈಸಿ, ಮಾಡೋದಂತೂ ತುಂಬಾ ಈಸಿ ಅಲ್ವಾ. ನೀವು ಈ ರೀತಿ ಮಾಡಿಕೊಡಿ, ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಚಪಾತಿ ಹಾಗೆ ಪರೋಟ, ಪೂರಿ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೊಸ ಚಾನಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.